ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ, ವರ್ಷಗಳಿಂದ ಕೂಡ ದಶಕಗಳಿಂದ ಮಾತಾಡ್ತಾ ಇದ್ದೀವಿ ಹೆಚ್ಚೆಚ್ಚು. ಆದರೆ ಹೊಸ ಹೊಸ ವಿಷಯಗಳು ನಮಗೇನೆ ದಿನಕ್ಕೆ ತಿಳಿತಾ ಇದ್ದಾವೆ ಅಂಥೇಳಿ. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದ ಮೊದಲ ಧರ್ಮ ಬೌದ್ಧ ಧರ್ಮ ಅಂತ ನಾನು ಹೇಳಿದೆ. ಯಾಕೆ ಅಂತ ಹೇಳಿದರೆ, ಯಾಕೆಂದರೆ ಇದು ಸಾಮಾನ್ಯ ಜನರಲ್ಲಿ ಇರುವ, ಇವತ್ತು ನಾವು ಯಾರಿಗೆ ಕೇಳಿದರೂ ಕೂಡ ನಾವೆಲ್ಲ ಸನಾತನ ಧರ್ಮದವರು, ಹಿಂದೂ ಧರ್ಮದವರು, ಆನಂತರ ಬೇರೆ ಬೇರೆ ಧರ್ಮಗಳು ಬಂತು, ಜೈನರು ಬಂದರು, ಆನಂತರ ಬೌದ್ಧರ ಬಗ್ಗೆ ಸ್ಪಷ್ಟತೆ ಇಲ್ಲ. ಬೌದ್ಧ ಧರ್ಮದ ಬಗ್ಗೆ ಕರ್ನಾಟಕದಲ್ಲಿ, ಭಾರತ ಅಂತ ಅಂದಾಗ ನಾವು ಸಾಮಾನ್ಯ ಹೇಳ್ತೀವಿ ಬೌದ್ಧ ಧರ್ಮ ತುಂಬ ಹಿಂದೆ ಇತ್ತು ಅಂಥೇಳಿ. ಬಟ್ ಕರ್ನಾಟಕದ ಸ್ಪೆಸಿಫಿಕ್ ಅಂತ ಬಂದಾಗ ಹೆಚ್ಚು ಮಾಹಿತಿ ಜನರಿಗೆ ಇರೋದಿಲ್ಲ. ಸೊ ಆ ನಂತರದಲ್ಲಿ ಇಸ್ಲಾಂ ಬಂತು 7ನೇ ಶತಮಾನದಲ್ಲಿ, ಆನಂತರ ಕ್ರಿಶ್ಚಿಯಾನಿಟಿ ಬಂತು, ಹೀಗೆಲ್ಲ ನಾವು ನೋಡ್ತೀವಿ. ಆದರೆ ಹಾಗೆ ನೋಡಿದರೆ ನಾವು ಇವತ್ತು ನವಯಾನ ಅಂತ ಏನು ಒಂದು ಪದವನ್ನು ಬಳಸ್ತಾ ಇದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥದ್ದು. ಈ ನವಯಾನ ಅನ್ನುವಂಥದ್ದೇ 2300 ವರ್ಷಗಳ ನಂತರ ಭಾರತದಲ್ಲಿ ಬುದ್ಧ ಧರ್ಮವನ್ನು ಮತ್ತೆ ಅದರ ಮೂಲ ತತ್ವಗಳ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥದ್ದು. ಮತ್ತು ಸ್ವತಃ ಬುದ್ಧ ತತ್ವಗಳು ಅಥವಾ ಬುದ್ಧನ ಚಿಂತನೆಗಳು ಅಥವಾ ಬುದ್ಧನ ಧರ್ಮ ಅದು ಕೂಡ ಒಂದು ರಿಲಿಜನ್ ಆಗಿ, ಒಂದು ಬೇರೆ ರೀತಿಯ ರಿಲಿಜನ್ಗಳ ರೀತಿಯಲ್ಲಿ ಒಂದು ರಿಲಿಜನ್ ಆದ ಸಂದರ್ಭದಲ್ಲಿ ಇಲ್ಲ ಇದು ರಿಲಿಜನ್ ಅಲ್ಲ, ಇದು ಧರ್ಮ ಅಂತ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನು ಸ್ವಲ್ಪ ನಮಗೆ ಈ ಪದಗಳು ಪ್ರಯೋಗದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನಿದು ರಿಲಿಜನ್ ಬೇರೆ ಧರ್ಮ ಬೇರೆನಾ ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಬುದ್ಧ ಆ್ಯಂಡ್ ಹಿಸ್ ಧರ್ಮದಲ್ಲಿ ಇದನ್ನು ತುಂಬ ಕ್ಲಿಯರ್ ಮಾಡಿದ್ದಾರೆ. ರಿಲಿಜನ್ ಬೇರೆ, ಧರ್ಮ ಬೇರೆ ಅಂತ. ರಿಲಿಜನ್ ಅವ್ರಿಗೆ ತುಂಬ ಸ್ಪಷ್ಟ ಇದೆ, ಅದರಲ್ಲಿ ಯಾವ ಗೊಂದಲಗಳು ಇಲ್ಲ. ಏನು ಹೇಳ್ತಾರೆ, ವಾಟ್ ಈಸ್ ರಿಲಿಜನ್ ಅಂತಂದರೆ, ರಿಲಿಜನ್ ಯಾವಾಗಲೂ ನಾನು, ಸೆಲ್ಫ್ ಮತ್ತು ಸೌಲ್ ಮತ್ತು ಪರಮಾತ್ಮ, ಗಾಡ್, ಆತ್ಮ ಪರಮಾತ್ಮ, ನಾನು ಮತ್ತು ದೇವರ ಬಗ್ಗೆ ಯಾವಾಗಲೂ ಯೋಚನೆ ಮಾಡೋವಂಥದ್ದು ರಿಲಿಜನ್. ಸೊ ಅಂಥ ರಿಲಿಜನ್ಗಳು ನಮಗೆ ಎಲ್ಲವೂ ಕೂಡ ಇದ್ದಾವೆ. ವೈದಿಕ ರಿಲಿಜನ್ ಇದೆ, ಕ್ರಿಶ್ಚಿಯಾನಿಟಿ ಇದೆ, ಇಸ್ಲಾಂ ಇದೆ, ಎಲ್ಲವೂ ಕೂಡ ಆ ರೀತಿಯ ಇದಾವೆ. ಅಥವಾ ಉಪನಿಷತ್ತುಗಳಿದ್ದಾವೆ ನಮ್ಮ ಭಾರತೀಯ ಪರಂಪರೆ ಒಳಗಡೆ, ಜುಡಾಯಿಸಮ್ ಇದೆ, ಎಲ್ಲವೂ ಕೂಡ ನಾನು ಮತ್ತು ದೇವರ ಬಗ್ಗೆ ಯೋಚನೆ ಮಾಡೋದು. ಬಟ್ ಇದನ್ನು ಡಿಫ್ರೆಂಟ್ ಮಾಡಿ ಧರ್ಮ ಈಸ್ ಡಿಫ್ರೆಂಟ್ ಫ್ರಮ್ ರಿಲಿಜನ್ ಅಂತ ಅಂಬೇಡ್ಕರ್ ಹೇಳುವಾಗ, ಇಲ್ಲ, ಧರ್ಮ ಎಲ್ಲೂ ಕೂಡ ದೇವರ ಬಗ್ಗೆ ಮಾತಾಡೋದಿಲ್ಲ, ಪರಮಾತ್ಮ ಬಗ್ಗೆ ಮಾತಾಡೋದಿಲ್ಲ, ಅದು ನಾನು ಮತ್ತು ನನ್ನ ನೆರೆಹೊರೆಯವರ ಸಂಬಂಧದ ಬಗ್ಗೆ ಮಾತಾಡುತ್ತೆ, ನಾವು ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡುತ್ತೆ. ಈ ಡಿಫ್ರೆನ್ಷಿಯೇಷನನ್ನು ಮತ್ತೆ ಮರಳಿ ನಮಗೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ನಂತರದಲ್ಲಿ. ಬುದ್ಧನ ಧರ್ಮವನ್ನು ವ್ಯಾಪಕಗೊಳಿಸಿದ್ದು ಸಾಮ್ರಾಟ ಅಶೋಕ. ಅದನ್ನು ನಮಗೆ ಇವತ್ತು ಮತ್ತೆ ಅದರ ಸಿಕ್ಕುಗಳಿಂದ ಬಿಡಿಸಿ ನಮಗೆ ಕೊಟ್ಟಿದ್ದು ಅಂಬೇಡ್ಕರ್ ಅವರು. ಹಾಗಾಗಿ ಈ ನವಯಾನ ಅನ್ನುವುದು ಹೆಚ್ಚು ರೆಲೆವೆಂಟ್ ಮತ್ತು ಅದುವೇ ನಿಜವಾದ ಬುದ್ಧಿಸಮ್ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕ